ನಮಸ್ಕಾರ ಸ್ನೇಹಿತರೆ, ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಉಂಡೆ ಪಕೋಡ ಮಾಡಿ ತೋರಿಸಿದ್ದೀನಿ. ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಾಗಿತ್ತು ಸ್ನೇಹಿತರೆ. ಉಂಡೆ ಪಕೋಡನೇ ಹಂಗೆ ಅಲ್ವಾ, ಮಾಡಿದರೆ ಹಿಂಗೇ ಚೆನ್ನಾಗಾಗತ್ತೆ. ಕೆಲವೊಂದು ಸರಿ ಟೀ ಟೈಮಿಗೆ ಮಾಡಿದ್ರಂತೂ ಸಖತ್ ಚೆನ್ನಾಗಿರುತ್ತೆ. ನಾನು ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಸೈಡ್ ಡಿಶ್ಶಾಗಿ ಮಾಡಿದ್ದು, ತುಂಬ ಚೆನ್ನಾಗಾಗಿತ್ತು. ಈಗ ಮಾಡೋದು ಯಾವ ಥರ ಅಂತ ನೋಡೋಣ. ಒಂದು ಪ್ಯಾನನ್ನು ಇಟ್ಕೊಂಡು ಒಂದು 3/4 ಕಪ್ಪಷ್ಟು ಶೇಂಗಾನ ಸೇರಿಸ್ಕೊಂಡು ಹುರ್ಕೊತಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಂಡಾದಮೇಲೆ ನೀವು ಬೇಕಿದ್ದರೆ ಸಿಪ್ಪೆ ತೆಕ್ಕೋಬೋದು, ಇಲ್ದಿದ್ರೂ ಆಗುತ್ತೆ. ನಾನಿಲ್ಲಿ ಸಿಪ್ಪೆ ತೆಗ್ದಿಲ್ಲ, ಇದೇ ಥರನೇ ಒಂದು ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಈ ಶೇಂಗಾ ಬಾಯಿಗೆ ಸಿಕ್ಕಿದರೆ ಚೆನ್ನಾಗಿರುತ್ತೆ. ಈಗ ನೋಡಿ, ಅದೇ ಪ್ಯಾನಿಗೆ ಒಂದು 200 ಗ್ರಾಮಷ್ಟು ಚಿರೋಟಿ ರವೆನ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು, ಇದೇನು ಹುರ್ಕೊಳ್ಳೋದೇನು ಬೇಡ. ಇದೇ ಪ್ಯಾನಿಗೆ 200 ಗ್ರಾಮಷ್ಟು ಮೈದಾ ಹಿಟ್ಟನ್ನು ಕೂಡ ಸೇರಿಸ್ಕೊಂಡು ಬಿಸಿ ಮಾಡ್ಕೊತಿದ್ದೀನಿ. ಈ ಥರ ಬಿಸಿ ಮಾಡೋದ್ರಿಂದ ಈ ಉಂಡೆ ಪಕೋಡ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಇದೇ ಥರನೇ ಕೈ ಬಿಡದೆ ಬಿಸಿ ಮಾಡ್ತಿದ್ದೀನಿ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಈಗ ಇದು ಬಿಸಿ ಆಗಿದೆ. ಇಲ್ಲಿ 1/4 kg ಈರುಳ್ಳಿನ ತೊಗೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಅದೇ ಥರನೇ ಕಟ್ ಮಾಡ್ಕೋಬೋದು. ತೆಳ್ಳಗುದ್ದಕ್ಕೂ ಕೂಡ ಕಟ್ ಮಾಡ್ಕೋಬೋದು. ಈಗ ಹುರಿದಿಟ್ಕೊಂಡಿದ್ನಲ್ಲ ಈ ರವೆ ಮತ್ತು ಮೈದಾ ಹಿಟ್ಟನ್ನ ಇದನ್ನೀಗ ಸೇರಿಸ್ಕೊತಿದ್ದೀನಿ. ತಣ್ಣಗಾಗಿದೆ. ಈಗ ನೋಡಿ, ಪೂರ ಸೇರಿಸ್ಕೊಂಡಿದ್ದಾಗಿದೆ. ಇದಕ್ಕೀಗ ಫ್ರೆಶ್ ಆಗಿರೋಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಕಟ್ ಮಾಡಿ ಇಟ್ಕೊಂಡಿರೋ ಈ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಸಣ್ಣಕ್ಕೆ ಹೆಚ್ಚಿಟ್ಟಿರೋ ಈ ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಈಗ ಶೇಂಗಾನ ಹುರ್ಕೊಂಡಿದ್ನಲ್ಲ, ಅದು ಕೂಡ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ತರಿಯಾಗಿ ರುಬ್ಕೊಂಡಿದ್ದೀನಿ. ಇದು ಕೂಡ ಸೇರಿಸ್ಕೊತಿದ್ದೀನಿ. ಈ ಥರ ಸೇರಿಸ್ಕೊಂಡಾದಮೇಲೆ ಚೆನ್ನಾಗಿ ಕೈಯಲ್ಲಿ ಕಿವುಚಿ ಎಲ್ಲ ಕಡೆ ಈ ಪೌಡ್ರು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಹಾಕಬೇಕು. ಆ ಥರ ಎಲ್ಲದಕ್ಕೂ ಕೂಡ ಆಗಂಗೆ, ಅಂದರೆ ಹೊಂದ್ಕೊಳ್ಳೋಂಗೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಕೈಯಲ್ಲಿ ಒಂದು ಸರಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಕಡೆನೂ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದೆಲ್ಲ ಹೊಂದ್ಕೊಳ್ಳಿ ಅಂತ. ಈಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಿದ್ದೀನಿ. ಅದಾದಮೇಲೆ ಸ್ವಲ್ಪ ಸೋಡಾ ಪುಡಿ ಸೇರಿಸ್ಕೊತಿದ್ದೀನಿ. ಅದಾದಮೇಲೆ 3-4 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊತಿದ್ದೀನಿ. ಬಿಸಿ ಮಾಡಿನೇ ಸೇರಿಸ್ಕೋಬೇಕಂತೇನಿಲ್ಲ, ಹಸಿ ಎಣ್ಣೆ ಹಂಗೇ ಕೂಡ ಸೇರಿಸ್ಕೋಬೋದು. ನೀವು ಬೇಕಿದ್ದರೆ 1 ಸ್ಪೂನಷ್ಟು ಜೀರಿಗೆ ಕೂಡ ಸೇರಿಸ್ಕೋಬೋದು. ನಾನು ಜೀರಿಗೆ ಹಾಕೋಕ್ಕೆ ಇಷ್ಟಪಡಲ್ಲ ಸ್ನೇಹಿತರೆ, ಅದಕ್ಕೋಸ್ಕರ ಹಾಕಿಲ್ಲ. ಈಗ ನೋಡಿ, ಇದನ್ನೆಲ್ಲ ಹಾಕಾದ್ಮೇಲೆ ಒಂದು ಸರಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರನ್ನು ಹಾಕಿ ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ನಿಮಗೇನಾದರೂ ಉಂಡೆ ಕಟ್ಟಕ್ಕೆ ಬರ್ತಿಲ್ಲ ಅಂತ ಅನ್ನೋದಾದರೆ ಇನ್ನೊಂದು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಂಡ್ರೂ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊತೀನಿ. ಇದನ್ನೇ ನೆನೆಯೋಕೆ ಇಡೋದೇನು ಬೇಡ. ಒಂದು ಕಡೆ ಈ ಥರ ಕಲಿಸ್ಬೇಕಾದ್ರೆ ನೀವು ಎಣ್ಣೆನ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡ್ರಿ ಅಂದರೆ ಬೇಗನೆ ಆಗುತ್ತೆ. ಈಗ ನೋಡಿ, ನಾನು ತೊಗೊಂಡಿರೋ ಹಿಟ್ಟೆಲ್ಲ ಸರಿ ಇದೆ. ಈಗ ಕಲಸಿದ್ದಾಗಿದೆ. ಈ ಕಡೆ ಒಂದು ಕಡೆ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡು ಈಗ ಒಂದೊಂದೇ ಉಂಡೆನ ಹಾಕೋತಿದ್ದೀನಿ. ಒಂದೇ ಸಮಕ್ಕೆ ನೀವು ಹಾಕ್ಕೊಂಡ್ರಿ ಅಂದರೆ, ಒಂದೇ ಶೇಪಲ್ಲಿ ಹಾಕ್ಕೊಂಡ್ರಿ ಅಂದರೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ಕೆಲವರು ದೊಡ್ಡದಾಗಿ ದಪ್ಪಕ್ಕೆ ಮಾಡ್ಕೊತಾರೆ. ನನಗೆ ಇದೇ ಥರ ಸಣ್ಣಕ್ಕೆ ಮಾಡಿ ಅಭ್ಯಾಸ. ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಸ್ನೇಹಿತರೆ. ಈಗ ನೋಡಿ, ಈ ಥರ ಹಾಕಿದ್ದಾಗಿದೆ. ಹಾಕಿದ ತಕ್ಷಣ ಸೌಟ್ ಹಾಕೋದೇನು ಬೇಡ. ಸ್ವಲ್ಪ ಒಂದು ಭಾಗ ಬೆಂದಾದಮೇಲೆ ಈ ಥರ ತಿರ್ಸಿ ಎಲ್ಲ ಕಡೆನೂ ಒಂದೇ ಥರನೇ ಬಣ್ಣ ಬರೋಂಗೆ ಇದನ್ನು ಬೇಯಿಸ್ಕೊಂಡ್ರಾಯ್ತು, ಅಂದರೆ ಕರ್ಕೊಂಡ್ರಾಯ್ತು. ನನ್ನ ಚಾನಲ್ ಇಷ್ಟ ಆಗೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ನೋಡಿ, ಉಂಡೆ ಪಕೋಡ ರೆಡಿಯಾಗಿದೆ. ಇದನ್ನು ಚಟ್ನಿ ಜೊತೆಗೆಲ್ಲ ಸರ್ವ್ ಮಾಡ್ಬೋದು. ಇದು ಊಟದ ಸೈಡ್ ಡಿಶ್ಶಿಗಂತ ಮಾಡಿರೋದ್ರಿಂದ ಚಟ್ನಿ ಏನೂ ಮಾಡಿಲ್ಲ ಸ್ನೇಹಿತರೆ. ಉಂಡೆ ಪಕೋಡ ರೆಡಿಯಾಗಿದೆ. ನಮಸ್ಕಾರ.